ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧವಾಗಿ ಒತ್ತುವರಿ ವಿಚಾರ ಇದೆ. ತೆರವು ವಿಚಾರದಲ್ಲಿ ದ್ವೇಷ ರಾಜಕಾರಣ ಎನ್ನುವ ಆರೋಪ ಕೇಳಿಬಂದಿದೆ. ಇಲ್ಲಿ ಕೇಂದ್ರ ಸಚಿವ HDKಗೆ DCM DK ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಯಾಕ್ರಿ ಗಾಬರಿ ಮಾಡ್ಕೋಬೇಕು? ಅಲ್ಲ, ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ, ತೆರವು ಮಾಡಿ ಅಂತ ಹೈಕೋರ್ಟ್ ಹೇಳಿದ್ದಾಗ ಹೈಕೋರ್ಟ್ ಆದೇಶ ಅಲ್ಲಿ ಫಾಲೋ ಆಗ್ತಾ ಇದೆ. ಇದಕ್ಕೆ HD ಕುಮಾರಸ್ವಾಮಿ ಅವರಿಗೆ ಗಾಬರಿ ಯಾಕೆ ಆಗಬೇಕಿಲ್ಲಿ? ಏನು ದ್ವೇಷದ ರಾಜಕಾರಣ ಮಾಡ್ತಾರೆ? ಇದರಲ್ಲಿ ಒತ್ತುವರಿ ಕೋರ್ಟ್ಗೆ ಆ ಒಂದು ವಿಷಯ ಹೋಗಿದೆ, ಕೋರ್ಟ್ ಚಾಟಿ ಬೀಸಿದೆ, ಕೋರ್ಟ್ ನಮಗೂ ಚಾಟಿ ಬೀಸುತ್ತೆ, ಒತ್ತುವರಿ ತೆರವು ಮಾಡಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ನೋಡಿದ್ರೆ ನಮ್ಮೇಲೆ ಬಿದ್ದಿದ್ದಾರಲ್ಲ ಯಾಕೆ? ಹೈಕೋರ್ಟ್ ಆದೇಶವನ್ನು ಕಂದಾಯ ಇಲಾಖೆಯಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಅವರು ಒತ್ತುವರಿ ಆಗಿರೋದು ತೆರವು ಮಾಡ್ತಾ ಇದ್ದಾರೆ. ಹೈಕೋರ್ಟು ಮತ್ತೆ ಹೇಳ್ತಾ ಇದೆ ಇದನ್ನು ತೆರವು ಮಾಡಿ ಅಂತ ಹೇಳಿ. ಆ ಕೆಲಸ ನಡೀತಾ ಇದೆ. ಇದು ಗಾಬರಿ ಯಾಕೆ ಕುಮಾರಸ್ವಾಮಿ ಅವರಿಗೆ? ಅಧಿಕಾರಿಗಳಿಗೆ ನೇರವಾಗಿ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ನಿರ್ದೇಶನ, ಸರ್ಕಾರ ಮಾಡಿರೋ ಆರ್ಡ್ರ್ ಅಲ್ಲ ಇದು. ಸರ್ಕಾರ DK ಶಿವಕುಮಾರ್ ಸಿದ್ದರಾಮಯ್ಯನವ್ರು ಮಾಡಿರೋ ಆರ್ಡ್ರ ಇದು? ನೋ, ಆರ್ಡ್ರ್ ಮಾಡಿರೋದೇ ಹೈಕೋರ್ಟ್. ಇದು ಸಿದ್ದರಾಮಯ್ಯನವ್ರು ಏನ್ರಿ ದ್ವೇಷ ಮಾಡೋಕ್ಕಾಗುತ್ತೆ? ಇದರಲ್ಲಿ ನಾವೇನು ದ್ವೇಷ ಮಾಡೋಕ್ಕಾಗತ್ತೆ ರೀ? ದ್ವೇಷ ರಾಜಕಾರಣ ಅವರ DNA ಇದೆ. ಅವ್ರು ಏನು ಮಾತಾಡಿದ್ರು, ಅವ್ರ ತಂದೆ ಏನು ಮಾತಾಡಿದ್ರು ಎಲ್ಲ ಗೊತ್ತಿದೆ ರೀ. ನನ್ನ ಹೆಂಡತಿ, ತಮ್ಮ, ತಂಗಿ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು ಇವರು. ಅವರದ್ದಲ್ವಾ ದ್ವೇಷದ ರಾಜಕಾರಣ ಅಂತ DCM DK ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಮ್ಮನೆ ಆಯಿತು ಅಂತ ಅವ್ರ ಜೊತೆ ಸರ್ಕಾರ ಮಾಡಿದ್ವು ನಾವು, ಆಯಿತು ಸುಮ್ಮನೆ ಇದ್ವಿ, ನಾವು ಮಾಡಿದ್ವಿ ಸರ್ಕಾರವನ್ನು, ಮರ್ಯಾದೆಯಿಂದ ಇದ್ದರೆ ಒಳ್ಳೆಯದು, ಅವರಿಗೂ ಕ್ಷೇಮ ಅಂತ ವಿಧಾನಸೌಧದಲ್ಲಿ DCM DK ಶಿವಕುಮಾರ್ ಹೇಳಿದ್ದಾರೆ. ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನು ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಿಂದೇನೂ ಕೂಡ ಎಲ್ಲ ಆಫೀಸರ್ಸು ಲೋಕಾಯುಕ್ತಲ್ಲೆಲ್ಲ ಕೇಸ್ ನಡೆದಿದ್ದು ನನಗೆ ನೆನ್ಪುಂಟು, ನನಗೆ ಡೀಟೇಲ್ ಗೊತ್ತಿಲ್ಲ ನನಗೆ. ಸೊ ಹಾಕಿದ್ದಾರೆ. ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ, ನಾವೇನು ದ್ವೇಷ ಮಾಡ್ತೀವಿ? ದ್ವೇಷ ರಾಜಕಾರಣ ಅಡಗಿರೋದು ಅವರ DNA. ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಮೈಸೂರಲ್ಲಿ ಏನೇನು ಮಾತಾಡಿದ್ರು, ಬೇರೆ ಕಡೆ ಏನೇನು ಮಾತಾಡಿದ್ರು, ಅವ್ರ ತಂದೆ ಏನೇನು ಮಾತಾಡಿದ್ರು, ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು, ನನ್ನ ತಂಗಿ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆಲ್ಲ ಅದ್ರೂ ಕಳ್ತನ ಮಾಡಿದ್ವಿ. ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ, ಮಾಡಿಸಿರ್ಲಿಲ್ವಾ? ಅವ್ರದ್ದೆಲ್ಲ ದ್ವೇಷ. ಸುಮ್ಮನೆ ನಾವು ಆಯಿತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ. ಸುಮ್ಮನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಆಗುತ್ತೆ. ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರು ಭೇಟಿ ಮಾಡಿದ್ರು ಅಂತ ಗೊತ್ತು, ಏನು ಮಾಡಿದ್ರು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಕೇಳೋಂಥ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಅದನ್ನು ಮಾಡೋದು ಹೆಂಗೆ ಅಂತ ಗೊತ್ತು ನಮಗೆ. ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು.